ಹಾಯ್ ಹಾಲ್ ನಾವು ಬಂದಿರೋದು OBW ಅವರ ಸಲೂನ್ ಸ್ಕಿನ್ ಕ್ಲಿನಿಕ್ ಅಂತ. ಇದು ಕನಕಪುರ ಮೇನ್ ರೋಡು ಬನಶಂಕರಿ 6th ಸ್ಟೇಜಲ್ಲಿ ಇರೋದು. ಇದು ಬಂದು ಇವಾಗ ಹೊಸ್ದಾಗಿ ಆಗಿರೋದು. ಇವಾಗ 1 ಮಂತ್ ಆಗಿದೆ ಅಷ್ಟೇ ಇದು ಓಪನ್ ಆಗಿ. ಇನ್ನೂ 1 ಮಂತ್ ಇದೆ. ಇಲ್ಲಿ 50% ಆಫರ್ ನಡೀತಾ ಇದೆ. ನಾವು ಏನೇ ಮಾಡಿಸಿದ್ರು ಇಲ್ಲಿ ಇವಾಗ 50% ಆಫರ್ ಇದೆ. ಇಲ್ಲಿ ಎಲ್ಲ ಥರದ ಅಂದರೆ ಏರ್ ವಾಶು ಮತ್ತು ಸ್ಪಾ ಮತ್ತು ಸ್ಟ್ರೈಟ್ನಿಂಗು, ಕೆರಿಟಿನು ಮತ್ತು ಯಾವುದೇ ಥರ ಫೇಶಿಯಲ್ ಮಾಡಿಸ್ಲಿ ಎಲ್ಲದಕ್ಕೂ ಇಲ್ಲಿ 50% ಆಫರ್ ನಡೀತಾ ಇದೆ. ಎಲ್ಲರಿಗೂ ನಮಸ್ಕಾರ, ರುಚಿ ಮನೆಗೆ ಸ್ವಾಗತ. ಯಾರೆಲ್ಲ ಇನ್ನು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಾವು ಬಂದಿರೋದು ಇಲ್ಲಿ OBW ಅವರ ಸಲೂನ್ ಸ್ಕಿನ್ ಕ್ಲಿನಿಕ್ಗೆ. ಇದು ಕನಕಪುರ ಮೇನ್ ರೋಡು ಬನಶಂಕರಿ 6th ಸ್ಟೇಜಲ್ಲಿದೆ. ನಾವಿವತ್ತು ಬಂದಿರೋದು ಏರ್ ಸ್ಪಾ ಮಾಡ್ಸೋಕ್ಕೆ. ಏರ್ ವಾಶ್ ಮಾಡಿ ಏರ್ ಸ್ಪಾ ಮಾಡಿಸಿ ಇವು ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಬಂದ್ವಿ ಇಲ್ಲಿ OBWಗೆ. ಅಂದರೆ ಇದು ಹೊಸ್ದಾಗಿತ್ತು. ನಾವು ಫಸ್ಟ್ ಟೈಮ್ ನೋಡಿದ್ದು ಇಲ್ಲೇ ಮನೆ ಹತ್ರನೇ ಇಷ್ಟು ಹತ್ರದಲ್ಲೇ ಇದೆಯಲ್ವಾ ಅಂತ ಅಂದ್ಕೊಂಡು ನಾವು ಇವತ್ತು ಇಲ್ಲಿ ಹೊಸ್ದಾಗಿ ಆಗಿದೆಯಲ್ಲ ಹಾಗೆ ಹೋಗ್ಬಿಟ್ಟು ಬರೋಣ ಹೇಗಿದೆಯೋ ಅಂತ ಬಂದ್ವಿ. ಇಲ್ಲಿ ಬಾಯ್ಸ್ಗೆ ಗರ್ಲ್ಸ್ ಅಂತ ಏನಿಲ್ಲ, ಪ್ರತಿಯೊಬ್ರಿಗೂ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಪ್ರತಿಯೊಬ್ರಿಗೂ ಇದೆ ಇಲ್ಲಿ. ಮತ್ತು ಇಲ್ಲಿ ಎಲ್ಲ ನೇಪಾಳೀಸು. ನಾನು ಅದರಲ್ಲಿ ಹೀಗೆ ಕೂತಿರ್ಬೇಕಾದ್ರೆ ಸ್ವಲ್ಪ ಜನ ಹೀಗೆ ಕೇಳಿದೆ, ನಿಮ್ಮ ನೇಮ್ ಏನು ಅಂತ ಹೇಳಿ. ಅಂದರೆ ನಾವು ಏರ್ ವಾಶ್ ಮಾಡಿ ಸ್ಪಾ ಮಾಡಿಸಿ ಹೇರ್ ಕಟ್ ಮಾಡಿಸೋಷ್ಟರಲ್ಲಿ 1 ಅವರ್ 2 ಅವರ್ ಹಾಗೆ ಆಗುತ್ತಲ್ಲ. ಆವಾಗ ನಾನು ಹೀಗೆ ಕೂತಿರ್ಬೇಕಾದ್ರೆ ಕೇಳೋದಕ್ಕೆ ಅವರು ಒಬ್ಬೊಬ್ರು ಹೆಸರು ಒಂದೊಂದು ಹೇಳಿದ್ರು. ಒಬ್ಬರು ರೇಷ್ಮಾ, ರಶ್ಮಿ ಮತ್ತು ಈ ಥರ ರೇಣುಕಾ ಅಂತ ಎಲ್ಲ ಹೇಳಿದ್ರು. ನಾನು ಆವಾಗ ಎಲ್ಲ ನೇಪಾಳೀಸ್ ಅಂತೀರಾ ಮತ್ತು ಕನ್ನಡದ ಹೆಸರು ಇದೆಯಲ್ವಾ ಅಂತಾರೆ. ಇಲ್ಲ ನಮ್ಮ ಹೆಸರು ಅದೇ ಅಂತಲೇ ಹೇಳಿದ್ರು. ನನಗೆ ಅವಾಗ ಶಾಕ್ ಆಯಿತು. ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಇಲ್ಲಿ ಹೋದರೆ ಎಲ್ಲ ಒಳ್ಳೆ ಫ್ರೆಂಡ್ಸ್ ಥರ. ಸ್ವಲ್ಪ ಹೊತ್ತು ಕೂತಿದ್ರೆ ಏನೋ ಮನ್ಸ್ಕೊತಾರ ಅನಿಸುತ್ತೆ. ಇಲ್ಲಿ ಬಂದು ನಾವು ಹೇರ್ ಕಟ್ ಮಾಡಿಸ್ಬೇಕು ಅಂದ್ಕೊಂಡು ನಾವು ಬಂದಿದ್ದು. ನಾವು ಹೋಗಿದ್ದಾಗ ಸ್ವಲ್ಪ ಜನನೇ ಇದ್ದಿದ್ದು. ಫಸ್ಟ್ ಸ್ಟಾರ್ಟಿಂಗ್ ನಾವು ಹೋಗಿದ್ದಾಗ ಯಾರೂ ಇರಲಿಲ್ಲ, ಒಂದು ಸ್ವಲ್ಪ ಜನ ಇದ್ದರು. ಆಮೇಲೆ ನಾವು ಹೋಗ್ಬಿಟ್ಟು ಅವ್ರಿಗೆ ಕೇಳಿದ್ವಿ. ಆವಾಗ ಅವ್ರು ಕೇಳಿದಾಗ ಇಲ್ಲಿ 50% ಆಫರ್ ನಡೀತಾ ಇದೆ, ನೀವೇನು ಮಾಡಿಸ್ತೀರ ಅಂತ ಫಸ್ಟು ಕೇಳಿದ್ರು. ನಾವು ಫಸ್ಟು ಏರ್ ವಾಶ್ ಮಾಡಿ ಏರ್ ಸ್ಪಾ ಮಾಡಿಸ್ತೀವಿ ಅಂತ ಹೇಳಿದ್ವಿ. ಅವರು ಅವಾಗ 1100 ಅಂತ ಹೇಳಿದ್ರು, 1100 ಆಗುತ್ತೆ ಅಂತ ಹೇಳಿದ್ರು. ಅದರಲ್ಲಿ ಆಫರ್ ಹೋಗಿ 550 ಅಂತ ಹೇಳಿದ್ರು. ನಮ್ಗೆ ಅವಾಗ ಖುಷಿನೇ ಆಯಿತು. ನಾವು ಫಸ್ಟ್ ಹೋಗಿದ್ದು ಅಂದ್ಕೊಂಡಿದ್ದು ಬರೀ ಏರ್ ವಾಶ್ ಮಾಡಿಸಿ ಏರ್ ಸ್ಪಾ ಮಾಡಿಸೋಣ ಅಂದ್ಕೊಂಡು ನಾವು ಹೋಗಿದ್ದು. ಆಮೇಲೆ ಅಷ್ಟು ಕಡಿಮೆ ಬಜೆಟ್ ಅಂತ ಅಂದರೆ 50% ಆಫರ್ ನಡೀತೈತಲ್ಲ, ಹಾಗೆ ಹೇರ್ ಕಟ್ಟು ಮಾಡಿಸ್ಬಿಡೋಣ ಅಂತ ಅಂದ್ಕೊಂಡು ಅವಾಗ ಹೋದ್ವಿ. ತುಂಬ ದೊಡ್ಡದಾಗಿದೆ, 2 ಫ್ಲೋರಲ್ಲಿದೆ ಇದು. ಅಂದರೆ ಈ OBW ಈ ಸಲೂನ್ ಬಂದು 2 ಫ್ಲೋರಲ್ಲಿದೆ. ನಾವು ಹೋದ್ವಿ. ಫಸ್ಟ್ ಹೋಗಿದ್ದಾದ್ಮೇಲೆ ಅಲ್ಲೆಲ್ಲ ಕೇಳಿಬಿಟ್ಟು ಫಸ್ಟ್ ಎಲ್ಲ ಕೇಳ್ಕೊಂಡ್ವಿ ಏನೇನು ಇದೆ ಅಂತ ಎಲ್ಲ. ತುಂಬ ದೊಡ್ಡದಾಗಿದೆ, ತುಂಬ ಜನನೂ ಇದ್ದಾರೆ ಅಲ್ಲಿ. ತುಂಬ ಚೆನ್ನಾಗಿ ಮಾಡ್ಕೊಂಡು ಕೊಡ್ತಾರೆ, ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ. ಗೊತ್ತಿಲ್ಲ ಅನ್ನೋದನ್ನೆಲ್ಲ ಹೇಳ್ಕೊಂಡು ಕೊಟ್ಟೇನೇನೇ ಪ್ರತಿಯೊಂದು ತಿಳಿಸ್ತಾರೆ. ನಾವು ಫಸ್ಟು ಏರ್ ವಾಶ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಇವ್ರ ಹೆಸರು ರೇಣುಕಾ ಅಂತ. ನನಗಂತೂ ಸಿಕ್ಕಾಪಟ್ಟೆನೇ ಖುಷಿ ಆಯಿತು ಅವ್ರು ಮಾತಾಡೋ ರೀತಿ ಎಲ್ಲ ನೋಡಿ. ನಾವೆಲ್ಲನ ಒಂದು ಹೊಸ ಜಾಗಕ್ಕೆ ಹೋದಾಗ ಈ ಥರ ಮಾತಾಡಿಕೊಂಡು ತುಂಬ ಗೊತ್ತಿಲ್ಲದೆ ಇರೋದನ್ನ ಹೇಳ್ಕೊಂಡು ಕೊಟ್ಟರೆ ನಮ್ಗೆ ತುಂಬಾ ಖುಷಿ ಆಗುತ್ತಲ್ವ. ಹಾಗಾಗಿ ನಾನು ಅವ್ರನ್ನ ಕೇಳಿದೆ. ಅವ್ರಿಗೆ ಕನ್ನಡ ಅಷ್ಟು ಬರೋಲ್ಲ ಅಂತಂದರೂ ನಾವು ಹೇಳೋದನ್ನ ಅರ್ಥ ಮಾಡಿಕೊಂಡು ಮಾತಾಡ್ತಾ ಇದ್ದರು. ಮತ್ತು ಭಾವನಮ್ಮನೂ ಕೇಳ್ತಾ ಇತ್ತು ಹಾಗೆ ಹೀಗೆ ಅಂತೆಲ್ಲ ಕೇಳೋದಕ್ಕೆಲ್ಲ ಪಾಪ ತುಂಬ ಚೆನ್ನಾಗಿ ಹೇಳ್ಕೊಂಡು ಕೊಡ್ತಾ ಇದ್ದರು. ನಾವಿವತ್ತು ಸಂಡೇ ಅಲ್ವಾ, ತುಂಬ ಜನ ಇರ್ತಾರಲ್ಲ, ಅದಕ್ಕೋಸ್ಕರ ಇವತ್ತು ನಾವು ಬಂದಿರೋದು ಅಂತೆಲ್ಲ ಹೇಳಿದ್ರು.
ಅವ್ರು ತುಂಬ ಚೆನ್ನಾಗಿ ಏರ್ ವಾಶ್ ಎಲ್ಲ ಮಾಡಿದ್ರು. ಏರ್ ವಾಶ್ ಮಾಡಿದ್ದೆಲ್ಲ ಆದಮೇಲೆ ಮತ್ತು ಜೆಲ್ ಹಾಕಿ ಅವಾಗ ಮತ್ತು ಅವರು ಎಷ್ಟು ಚೆನ್ನಾಗಿ ಅಲ್ಲಿ ಮಸಾಜ್ ಮಾಡ್ತಾಯಿದ್ರು ಅಂದರೆ ಸಿಕ್ಕಾಪಟ್ಟೆನೇ ಖುಷಿ ಆಯಿತು. ತುಂಬ ಚೆನ್ನಾಗಿ ಮಸಾಜ್ ಮಾಡ್ತಾಯಿದ್ರು. ಏನಿಲ್ಲ ಅಂತಂದ್ರೆ ಒಂದು ಅರ್ಧ ಅವರ್ ತನಕ ಮಸಾಜ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಸಾಜ್ ಮಾಡಿದ್ರು. ಮತ್ತು ಮಸಾಜ್ ಎಲ್ಲ ಮಾಡಿದ್ದೆಲ್ಲ ಆದಮೇಲೆ ಮತ್ತೆ ಏರ್ ವಾಶ್ ಮಾಡಿ ಆಮೇಲೆ ನಾವು ಏರ್ ಕಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದು. ಫಸ್ಟ್ ಅಲ್ಲಿ ತನಕ ಏರ್ ಕಟ್ ಬೇಡ ಅಂತಲೇ ಅಂದ್ಕೊಂಡಿದ್ವಿ. ಬರೀ ಸ್ಪಾ ಮಾಡಿಸೋಣ, ಮತ್ತು ಸ್ವಲ್ಪ ಸ್ಪ್ಲಿಟ್ ಏರ್ಸ್ ಇತ್ತು, ಅದಕ್ಕೋಸ್ಕರ ಏರ್ ವಾಶ್ ಮಾಡಿ ಸ್ಪಾ ಮಾಡಿಸೋಣ ಅಂದ್ಕೊಂಡು ನಾವು ಬಂದಿದ್ದು. ಆಮೇಲೆ ಅವ್ರು ಮಾಡಿದ್ದು ನೋಡಿ ನಮಗೆ ಒಂಥರ ಖುಷಿ ಆಯಿತು. ಹಾಗೆ ಹೇರ್ ಕಟ್ಟು ಮಾಡಿಸ್ಕೊಂಡು ಹೊರ್ಟೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ತುಂಬ ಚೆನ್ನಾಗಿ ಮಾತಾಡಿಸ್ಕೊಂಡು ಮತ್ತು ಕಾಫಿ, ಟೀ, ಜ್ಯೂಸ್ ಏನೇ ಬೇಕಾದ್ರೂ ಅಷ್ಟೇ ತೊಗೊಬಂದು ಕೊಡ್ತಾರೆ. ಆದರೆ ನಾವು ಸ್ವಲ್ಪ ಅಂದರೆ 1 ಅವರ್ ಮೇಲೆ ಆಗೋಗಿತ್ತು ನಾವು ಹೋಗಿದ್ದಾಗ. ಅವರು ಏನಿಲ್ಲ ಅಂದರೂ ಮಸಾಜ್ನೇ ಅರ್ಧ ಅವರ್ ಮಾಡ್ತಾಯಿದ್ರಲ್ವ, ಹಾಗಾಗಿ ಸ್ವಲ್ಪ ಲೇಟೇ ಆಯಿತು. ತುಂಬ ಚೆನ್ನಾಗಿ ಮಾತಾಡಿಕೊಂಡು ಟೈಮ್ ಹೋಗಿದೆ ನಮ್ಗೆ ಗೊತ್ತಾಗಿಲ್ಲ. 2 ಅವರ್ ಹೇಗಾಯಿತು ಅನ್ನೋದೇ ನಮ್ಗೆ ಗೊತ್ತಾಗಿಲ್ಲ ಅಲ್ಲಿ ಹೋಗಿದ್ದಾಗ. ತುಂಬ ಚೆನ್ನಾಗಿ ಮಾತಾಡಿಸ್ಕೊಂಡು ಪಾಪ ಎಲ್ಲ ಏರ್ ವಾಶ್ ಎಲ್ಲ ಮಾಡಿ ಮತ್ತು ಮಸಾಜ್ ಎಲ್ಲ ಮಾಡಿ ಮತ್ತೊಂದು ಸಾರಿ ಏರ್ ವಾಶ್ ಮಾಡಿ ಮತ್ತು ಹೇರ್ ಕಟ್ ಮಾಡಿಸೋಣ, ಯು ಶೇಪ್ ಮಾಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಬಂದಿದ್ದು. ಆಮೇಲೆ ಅದಕ್ಕೇನೋ ಫೋನ್ ಮಾಡಿಬಿಟ್ಟು ಹೇಳಿದ್ರು, ನೀನು ಮತ್ತೆ ಹೋಗಲ್ಲ, ಮಾಡಿಸಲ್ಲ, ಏನೂ ಇಲ್ಲ, ಹಾಗೆ ಹೇರ್ ಕಟ್ ಮಾಡಿಸ್ಕೊಬಂದುಬಿಡು ಅಂತ ಎಲ್ಲ ಹೇಳಿದ್ರು. ಅಂದರೆ ಬೆಳಗ್ಗೆ ಟೈಮ್ ಮಕ್ಕಳು ಬೇಗನೆ ಹೋಗ್ತಾರಲ್ವ, ತಲೆಗೆ ಸ್ನಾನ ಮಾಡಿದಾಗ ತಲೆ ಆರ್ಸೋಕ್ಕಾಗಲ್ಲ, ಏನೂ ಇಲ್ಲ, ಗಾಳಿಗೆ ಹಾಗೆ ಕೂದಲು ಬಿಟ್ಕೊಂಡು ಹೋಗಿರ್ತಾರಲ್ಲ, ತುಂಬಾ ಸ್ಪ್ಲಿಟ್ ಏರ್ಸ್ ಇತ್ತು. ಅದಕ್ಕೋಸ್ಕರ ಹೇರ್ ಕಟ್ ಮಾಡಿಸ್ಬಿಡು, ಯು ಶೇಪ್ ಮಾಡಿಸು ಅಂತ ಹೇಳಿದ್ರು. ಆಮೇಲೆ ಸರಿ ಅಂತ ಹೇಳಿ ಯಾವಾಗ ಹೇರ್ ಕಟ್ ಮಾಡ್ಸೋಣ ಅಂತ ಹೇಳಿದ್ದು. ಆಮೇಲೆ ಅವ್ನು ರಿಷಿನೂ ಬಂದು ವೆಯ್ಟ್ ಮಾಡ್ತಾಯಿದ್ದ. ಅವ್ನು ಹೇರ್ ಕಟ್ ಮಾಡಿಸ್ಕೋಬೇಕು ಅಂತ ಅಂದ್ಬಿಟ್ಟು ಬಂದ. ಅಲ್ಲಿ ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಇಲ್ಲ, ನಾನು ನೆಕ್ಸ್ಟ್ ಟೈಮ್ ಮಾಡಿಸ್ಕೋತೀನಿ, ಇವಾಗೆ ಟೈಮ್ ಆಗೋಯಿತು, ನನಗೆ ಹಶ್ವಾಗ್ತಾಯಿದೆ, ಹೋಗೋಣ ಬಿಡಿ ಅಂತ ಹೇಳ್ಬಿಟ್ಟು ಅವ್ನು ಹೇಳ್ದ. ಸರಿ ಅಂತ ಹೇಳಿ ಇಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ನೀವು ಬೇಕಾದ್ರೆ ಒಂದು ಸಾರಿ ವಿಸಿಟ್ ಮಾಡಿ. ಮಾರ್ಚ್ ಎಂಡ್ ತನಕನೂ ಇದೆ, 50% ಆಫರ್ ನಡೀತಾ ಇದೆಯಲ್ಲ, ಮಾರ್ಚ್ ಎಂಡ್ ತನಕನೂ ಇದೆ. ನಾವು ಇಷ್ಟೆಲ್ಲ ಮಾಡಿಸಿದ್ದನ್ನು ಕೊಟ್ಟಿದ್ದು ಬರೀ 1500 ಅಷ್ಟೇ. ತುಂಬಾ ಚೆನ್ನಾಗಿ ಮಾಡ್ಕೊಂಡು ಕೊಡ್ತಾರೆ. ನೀವು ಬೇಕಾದರೆ ಒಂದು ಸಾರಿ ಹೋಗಿ. ಫೇಶಿಯಲ್ಲು ಅಷ್ಟೇ, ಯಾವ ಫೇಶಿಯಲ್ ಬೇಕಾದರೂ ಮಾಡಿಸ್ಬೋದು. ಪೆಡಿಕ್ಯೂರ್, ಮೆನಿಕ್ಯೂರ್ ಏನು ಬೇಕಾದರೂ ಮಾಡಿಸ್ಬೋದು. ಪೆಡಿಕ್ಯೂರ್ ಬಂದು 600 ಆಗುತ್ತಂತೆ. ಅದು ಆಫರ್ ಬಂದು 325 650 ಆಗುತ್ತೆ ಅಂತ ಹೇಳಿದ್ರು. ನಾವು ಅದನ್ನು ಆಫರ್ನ ಕೇಳಿದಕ್ಕೆ 325 ಹೇಳಿದ್ರು. ತುಂಬಾ ಚೆನ್ನಾಗಿ ಮಾಡ್ತಾರೆ. ಇಲ್ಲಂತೂ ನಮಗೆ ತುಂಬಾ ಖುಷಿ ಆಯಿತು. ಇನ್ನು ಅಲ್ಲಿ ಇಲ್ಲಿ ಎಲ್ಲ ಯಾವ ಪಾರ್ಲರ್ಗೂ ಹೋಗೋದು ಬೇಡ, ನಾವು ಇನ್ಮೇಲೆ ಇಲ್ಲೇ ಹೋಗೋಣ ಅಂತಲೇ ನಾವು ಅಂದ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಏನು ಗೊತ್ತಿಲ್ಲ ಅಂತಂದರೂ ಹೇಳ್ಕೊಂಡು ಕೊಡ್ತಾರೆ. ಒಂದು ಸಾರಿ ನೀವು ವಿಸಿಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ನೀವು ಹೋದರೆ ತುಂಬಾ ಚೆನ್ನಾಗಿದೆ. ಇಲ್ಲಿ ತುಂಬ ಹತ್ರನೂ ಇದೆಯಲ್ವ. ಇಲ್ಲಿ ಯಾರಾದರೂ ಸುತ್ತಮುತ್ತ ಇರೋರಿಗಂತೂ ಗೊತ್ತೇ ಇರುತ್ತೆ, ಇದು OBW ಅವ್ರ ಸಲೂನ್ ಸ್ಕಿನ್ ಕ್ಲಿನಿಕ್ ಅಂತ ಗೊತ್ತೇ ಇರುತ್ತೆ. ಹೇರ್ ಕಟ್ ಎಲ್ಲ ಆದಮೇಲೆ ಅದು ಹೇರ್ ಡ್ರೈ ಮಾಡಿ ಅದು ಸೆಟ್ ಮಾಡೋ ಅಷ್ಟರಲ್ಲೇ ಒಂದು 20 ನಿಮಿಷ 25 ನಿಮಿಷನೇ ತೊಗೊಂಡ್ರು. ನಾನು ಬೇಗ ಆಗುತ್ತಾ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಅಂದರೆ ಒಂದು 2 ಅವರ್ಸೇ ಆಗೋಗಿತ್ತಲ್ಲ ನಾವು ಹೋಗಿ. ಆಯಿತಾ ಅಂತ ಕೇಳಿದ್ವಿ. ಅವರು ಫುಲ್ಲು ಕೆಲಸ ಅವ್ರು ಮುಗಿಸೋ ತನಕನೂ ಅರ್ಜೆಂಟ್ ಅಂದರೆ ಎಲ್ಲ ಏನು ಇಲ್ಲವೇ ಇಲ್ಲ ಮೇಡಮ್, ಒಂದು 10 ನಿಮಿಷ ವೆಯ್ಟ್ ಮಾಡಿ ಅಂತಲೇ ಹೇಳ್ತಾಯಿದ್ರು. ಲಾಸ್ಟ್ಗೆಲ್ಲ ಸೆಟ್ ಮಾಡಿದ್ರು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಂತೂ 2 ಅವರ್ಸಲ್ಲಿ ಏರ್ ವಾಶು ಮತ್ತು ಸ್ಪಾ ಮತ್ತು ಏರ್ ಕಟ್ ಎಲ್ಲ ಮಾಡಿ ಸೆಟ್ ಮಾಡೋದಕ್ಕೆ 2 ಅವರ್ಸ್ ಆಯಿತು. ಇನ್ನು ಹೊರಡೋಣವಾ, ನಮಗೂ ಟೈಮ್ ಆಗಿತ್ತಲ್ವ, ಹೊಟ್ಟೆ ಬೇರೆ ಹಶ್ವಾಗ್ತಾಯಿತ್ತು. ಅಷ್ಟರಲ್ಲಿ ಪಾಪ ಅವರು ಕಾಫಿ ಎಲ್ಲ ತೊಗೊಬಂದು ಕೊಟ್ಟಿದ್ದರು. ಇನ್ನು ಹೊರಡೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಲಾಸ್ಟಲ್ಲಿ ಒಂದು ಫೋಟೋ ಕ್ಲಿಕ್ ಮಾಡ್ಕೊಳ್ಳೋಣ ಅಂತ ಫೋಟೋ ಕ್ಲಿಕ್ ಮಾಡ್ಕೊಂಡು ಬಂದ್ವಿ. ಇಲ್ಲಿಗೆ ಇವತ್ತಿನ ವ್ಲಾಗ್ ಎಂಡ್ ಆಗುತ್ತಿದೆ. ಧನ್ಯವಾದಗಳು.